ಕೃಷಿ ಬಗ್ಗೆ ಸಾಮಾನ್ಯವಾಗಿ ಲಾಸ್ಟ್ ವೀಕ್ ಕೊಟ್ಟಿದ್ದೇವೆ ವಿಡಿಯೋ. ಹೂವಿನ ಕೃಷಿ ಇದಕ್ಕೆ ವರಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಇರುತ್ತೆ ಅಂತ, ಆಷಾಢದ ನಂತರ ಹೇಗಿರುತ್ತೆ ಅಂತ. ಅದೇ ವರಲಕ್ಷ್ಮಿ ಹಬ್ಬಕ್ಕೂ ಮುಂಚೆ ವಿಡಿಯೋ ಮಾಡ್ತಾ ಇದ್ದೀವಿ. ವರಲಕ್ಷ್ಮಿ ಹಬ್ಬದ ಹಿಂದಿನ 2 ದಿನಕ್ಕೆ ಹಿಂದೆ ಮಾರ್ಕೆಟ್ ಯಾವ ರೀತಿ ಇದೆ ಮತ್ತೆ ಹಬ್ಬಕ್ಕೆ ಯಾವ ರೀತಿ ಇದೆ ಮತ್ತೆ ಮುಂದಿನ ಭವಿಷ್ಯ ಅಂದ್ರೆ ವರಲಕ್ಷ್ಮಿ ಹಬ್ಬ ಆದ ನಂತರ ಯಾವ ರೀತಿ ಇರುತ್ತೆ ಎಲ್ಲ ಮಾಹಿತಿಗಳನ್ನ ನೇರವಾಗಿ ನೋಡಬಹುದು. ಶ್ರಾವಣ ಹುಟ್ಟಿದೆ. ಶ್ರಾವಣ ಹುಟ್ಟಿದ ತಕ್ಷಣ ಫಸ್ಟ್ ಬರುವಂತ ಹಬ್ಬ ನಿಮ್ಗೆ ಗೊತ್ತಿರುತ್ತೆ, ವರಮಹಾಲಕ್ಷ್ಮಿ ಹಬ್ಬ. ಆ ಹಬ್ಬದಲ್ಲಿ ಬಂದು ಹೂಗಳದೇ ದರ್ಬಾರ್ ಅನ್ನೋದು ಜಾಸ್ತಿ ಇರ್ತದೆ. ಸೊ ಇವತ್ತಿನ ಮಟ್ಟಿಗೆ ಏನ್ ನಡೀತಾ ಇದೆ ಮಾರ್ಕೆಟ್ ಅಂದ್ರೆ, ಇವತ್ತು ನಾವು ಬಂದಿರುವಂತದ್ದು ಮಂಗಳವಾರ, ಇನ್ನ ಬುಧವಾರ ಗುರುವಾರ ಇದೆ, ಶುಕ್ರವಾರ ಹಬ್ಬ. ಈಗ ಇನ್ನೆಲ್ಲ ಅಪ್ಡೇಟ್ಸ್ ನ ಸಾರಿಂದ ತಗೋಣ. ಅಣ್ಣ ನಮಸ್ಕಾರ. ಹಿಂದೆ ಒಂದು ಆಷಾಢದಲ್ಲಿ ಮಾಹಿತಿ ಕೊಟ್ಟಿದ್ರಿ, ರೇಟ್ಗಳು ಪರವಾಗಿಲ್ಲ ನಡೀತದೆ ಇನ್ನ ಶ್ರಾವಣದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಇವಾಗಿನ ಮಟ್ಟಕ್ಕೆ ಯಾವ ರೀತಿ ನಡೀತಾ ಇದೆ ಅಣ್ಣ? ಸರ್ ಇವತ್ತು ಹೇಳ್ಬೇಕಂದ್ರೆ ಶುಭ ಮಧ್ಯಾಹ್ನ. ಹೊಸಕೋಟೆ ಹೂವಿನ ಮಾರ್ಕೆಟ್ ಇದು. ನಾವು ಹೂವಿನ ಮಾರ್ಕೆಟ್ ಅಧ್ಯಕ್ಷರು ಸುರೇಶ್ ಕುಮಾರ್ ಅಂತ ನಮ್ಮ ಹೆಸರು. ಇಲ್ಲಿ ಇವತ್ತಿನ ದಿನ ಒಳ್ಳೆ ಸಾಮಂತಿ ಬಂದು 150 ರೂಪಾಯಿಂದ 350, 400 ರೂಪಾಯಿ ಗಂಟ ಸಾಮಂತಿ ಆಗಿದೆ. ಬಿ ವೈಟ್ ಎಲ್ಲ 400, 450, 600, 650 ಗಂಟ ಬಿ ವೈಟ್ ಆಗೈತೆ. ಪರ್ಪಲ್, ಈ ಪರ್ಪಲ್ ಎಲ್ಲ 220, 240 ಗಂಟ ಪರ್ಪಲ್ ಆಗಿದೆ. 150 ರೂಪಾಯಿಂದ 240 ಗಂಟ. ಚಾಕ್ಲೇಟು ಅಷ್ಟೇ ಸೇಮ್ ರೇಟು. ಆಮೇಲೆ ರೋಸ್ಗಳೆಲ್ಲ 180ರಿಂದ 280, 300 ರೂಪಾಯಿ ಗಂಟ ಆಗಿದೆ. 180 ರೂಪಾಯಿಂದ 180 ರೂಪಾಯಿಂದ ರೋಸು, 300 ರೂಪಾಯಿ ಗಂಟ ರೋಸ್ ಆಗಿದೆ. ಆಮೇಲೆ ಮೋದಿ ಎಲ್ಲ 320, 300, 280 ಮೋದಿ ಆಗಿದೆ. ಈ ಲೆಕ್ಕದಲ್ಲಿ ಪರವಾಗಿಲ್ಲ ಸರ್, ರೇಟ್ಸ್ ಏನು ಅಂತ ಇದೇನಿಲ್ಲ, ಒಂದು ಅವರೇಜ್ ಅಲ್ಲಿ ಚೆನ್ನಾಗಿದೆ ಸರ್. ಅಂದ್ರೆ ಅಣ್ಣ ಒಂದು ವಿಚಾರ ಏನಂತ ಹೇಳಿದ್ರೆ, ಈ ಸೆಂಟೆಲ್ಗಳು ಬಂದು ಓಪನ್ ಆಗಿರೋ ಗಿಡಗಳು ಜಾಸ್ತಿ ಇತ್ತು ಅಂತ ರೈತರೆಲ್ಲ ಹೇಳ್ತಾ ಇದ್ರು. ಸೊ ಅದೇನಾದ್ರು ಹೂವು ಜಾಸ್ತಿ ಏನಾದ್ರು ಬಂದಿದ್ಯಾ ನಿಮ್ಗೆ? ಬಂದಿದೆ ಸರ್ ಈ ಸತಿ. ಮೊನ್ನೆ 1-2 ತಿಂಗಳಿಗೆ ಹೋಲಿಸಿದ್ರೆ ಇವಾಗ ಪರವಾಗಿಲ್ಲ ಸರ್. ಇವಾಗ ಐಟಮ್ಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ, ಜಾಸ್ತಿನೇ ಆಗಿದೆ. ಎಲ್ಲ ಇಳುವರಿಗಳು ಜಾಸ್ತಿ ಆಗಿದೆ. ಸೆಂಟೆಲ್ಲು ಎಲ್ಲಾನು ಅಷ್ಟೇ ಸ್ವಲ್ಪ ಜಾಸ್ತಿ ಆಗಿದೆ. ಇನ್ನ ಅಣ್ಣ ಈಗ ಆ ಲೆಕ್ಕಾಚಾರ ಕೇಳೋದಾದ್ರೆ ಮುಂಬರುವ ದಿನಗಳಲ್ಲಿ ಅಂತ ಹೇಳಿದ್ರೆ, ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ವಿಪರೀತ ಡಿಮ್ಯಾಂಡ್ ಇರುತ್ತೆ. ಯಾಕಂತ ಹೇಳಿದ್ರೆ ಯಾವ ಹಬ್ಬಕ್ಕೂ ಇಷ್ಟೊಂದು ಹೂವು ಡಿಮ್ಯಾಂಡ್ ಇರೋದಿಲ್ಲ. ಹೌದು ಸರ್, ಇನ್ನು ಎಲ್ಲರೂ ಮಾಡ್ತಾರೆ. ಅದೆಲ್ಲ ಆದ್ಮೇಲೆ ಆಸಕ್ತಿಯಿಂದ ಎಲ್ಲಾರು 2-3 ದಿವಸದಿಂದ ಇದಕ್ಕೇನ್ ಬೇಕೋ ಪೂರ್ವ ಸಿದ್ಧತೆಗಳು ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಹೂಗಳೆಲ್ಲ ಒಳ್ಳೆ ಹೂವನೇ ಹೂವನೇ ಬೇಕು ಅವ್ರಿಗೆ. ಒಳ್ಳೆಯದೇ ಅಂತ ಬಂದು ಸ್ಪೆಷಲ್ ಆಗಿ ತಗೊಂಡು ಹೋಗ್ತಾರೆ ಸರ್. ಇದು ತುಂಬಾ ಇವತ್ತು ನಿಮ್ಮ ಲೆಕ್ಕಾಚಾರಕ್ಕೆ ತುಂಬಾ ಬೇಡಿಕೆ ಇದ್ದಿದ್ದು ಯಾವ ಹೂವು ಅಂತೀರಾ ಸರ್? ಬೇಡಿಕೆ ಇದ್ದಿದ್ದು ಬಿ ವೈಟ್ ಸರ್. ಬಿ ವೈಟ್ 630 ರೂಪಾಯಿ ಆಗಿದೆ. ಅದಕ್ಕೆ ಜಾಸ್ತಿ ಬೇಡಿಕೆ. 630 ರೂಪಾಯಿ ಬಿ ವೈಟ್. ಸೆಂಟೆಲ್ ಮುಸ್ಕಿನ್ ವೈಟ್ ಬಂದು 400 ರೂಪಾಯಿ ಆಗಿದೆ. ಮುಸ್ಕಿನ್ ವೈಟ್ ಸೆಂಟೆಲ್ಲ ಬಂದು ಟಾಪ್ 420 ರೂಪಾಯಿ, 430 ರೂಪಾಯಿ ಆಗಿದೆ ಟಾಪ್. ಇನ್ನು 250, 300, 350 ಒಂದು ಅವರೇಜ್ ಆಗಿದೆ. ಇನ್ನೂ ಸ್ವಲ್ಪ ಕಮ್ಮಿ ಇರೋದು 150, 120 ಹಿಂಗಾಗಿದೆ ಸೆಂಟೆಲ್. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ? ಪರವಾಗಿಲ್ಲ ಸರ್. ಹೋದ ವರ್ಷ ಸ್ವಲ್ಪ ಡೌನ್ ಇತ್ತು. ಈ ವರ್ಷ ರೋಸ್ಗಳೆಲ್ಲ ರೇಟ್ ಇದೆ ಸರ್, ಪರವಾಗಿಲ್ಲ. ಈಗ ಅಣ್ಣ ಇನ್ನ 2 ದಿನ ಇದೆ ಹಬ್ಬಕ್ಕೆ. ಸೊ ಇನ್ನ ನಾಳಿದ್ದು ರೇಟ್ಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಹೂವು ಅರೈವಲ್ಸ್ ಜಾಸ್ತಿ ಇರುತ್ತಾ ಅಂತ ಸರ್? ಇದೇ ಸೇಮ್ ರೇಟ್ ಇಲ್ಲಿ ಇರುತ್ತೆ ಸರ್. ಇದೇ ಸೇಮ್ ರೇಟ್ ಇರುತ್ತೆ. ಇದೇ ಅವರೇಜ್ ಇರುತ್ತೆ ಸರ್, ಏನು ಕಮ್ಮಿ ಗಿಮ್ಮಿ ಏನಾಗಲ್ಲ. ಇದೇ ಅವರೇಜ್ ರೇಟ್ಸ್ ಇರುತ್ತೆ. ನಾವು ಇಲ್ಲಿ ನೋಡ್ದಂಗೆ ಗಿಡದಲ್ಲಿ ಎಂತ ಹೂನು ಬಿಡದಿರಾ ಕೊಯ್ಕೊಂಡ್ ಬರ್ತಾ ಇದಾರೆ ರೈತರು. ಸೊ ಎಲ್ಲಾನು ಸೇಲ್ ಆಗ್ತಾ ಇದೆಯಾ ಸರ್? ಆಗ್ತಾ ಇದೆ ಸರ್. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹಂಗೆ ಸರ್. ಎಲ್ಲಾ ತರ ವರಮಹಾಲಕ್ಷ್ಮಿ ಹಬ್ಬ ಬಿಟ್ರೆ ದಸರಾನಲ್ಲಿ 9 ದಿವಸ ಫುಲ್ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಸರ್. ದಸರಾನು ಅಷ್ಟೇ. ದಸರಾನಲ್ಲಿ ವರಮಹಾಲಕ್ಷ್ಮಿ ಹೆಂಗೆ ಇದಕ್ಕಿಂತ ಒಂದು ಇದು ಜಾಸ್ತಿನೇ. ನೆಕ್ಸ್ಟ್ ದಸರಾ ಗಣೇಶ ಹಬ್ಬ ಎರಡೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸರ್. ಅದನ್ನು ಯಾಕಂದ್ರೆ ಗಣೇಶ ಹಬ್ಬ ಎಲ್ಲಾರು ಹುಡುಗರೆಲ್ಲ ಒಂದೊಂದ್ ಕಡೆ ಎಲ್ಲ ಗುಂಪುಗೂಡಿ ಎಲ್ಲ ಮಾಡ್ತಾರೆ. ಸ್ವಲ್ಪ ಗಣೇಶ ಹಬ್ಬ ಅಲ್ಪ ಸ್ವಲ್ಪ ನಡೆದ್ರೇನು ಎಲ್ಲಾರ ಮನೆಯಲ್ಲೂ ಮಾಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಬಂದು ಎಲ್ಲಾರ ಮನೆಯಲ್ಲೂ ಮಾಡ್ತಾರೆ. ಆ ವಿಚಾರಕ್ಕೆ ಬಂದ್ರೆ ಇದು ಮತ್ತೆ ದಸರಾ ಜಾಸ್ತಿ ಹೂವು ಸೇಲ್ ಆಗುವಂತ ಇದು. ಹೌದು ಸರ್. ಓಕೆ ಕಟ್ ಮಾಡು ಸರ್. ಈಗ ವರಮಹಾಲಕ್ಷ್ಮಿ ಹಬ್ಬ ಮಟ್ಟಕ್ಕೇನೋ ಓಕೆ ಕನ್ಫರ್ಮ್ ಆಯ್ತು, ಒಂದು ಲೆಕ್ಕಾಚಾರ ಇದೆ ನಡೆಯುತ್ತೆ ಅಂತ. ಅದಾದ ನಂತರ ಇನ್ನ ಶ್ರಾವಣ ಇನ್ನ ಒಂದು 2-3 ಶನಿವಾರ ಇರುತ್ತೆ, ಜೊತೆಗೆ ಗಣೇಶನ ಹಬ್ಬ ಬೇರೆ ಇರುತ್ತೆ. ಆ ಟೈಮಲ್ಲಿ ಏನಾದ್ರು ಒಂದು ಅಂದಾಜು? ಆ ಟೈಮಲ್ಲಿ ಸ್ವಲ್ಪ ಗಣೇಶ ಹಬ್ಬಕ್ಕೆ ರೋಸ್ಗಳೆಲ್ಲ ಡಿಮ್ಯಾಂಡ್ ಆಗ್ಬೋದು ಸರ್. ರೋಸ್ ಯಾಕಂದ್ರೆ ಒಂದು 15 ದಿವಸ ಚಿಗುರು ಬರ್ತದೆ. ಚಿಗುರು ಬಂದಾಗ ಹೂವು ಜಾಸ್ತಿ ಬರ್ತದೆ. ಇನ್ನೊಂದು 15 ದಿವಸ ಚಿಗುರು ಕಮ್ಮಿ ಆಗ್ಬಿಡ್ತದೆ, ಮಗುಗಳಿರಲ್ಲ. ಆ ಟೈಮಲ್ಲಿ 250, 300 ರೂಪಾಯಿ, 350 ಆಗೋ ಚಾನ್ಸಸ್ ಇರುತ್ತೆ. ಇವಾಗ 15 ದಿವಸ ಒಂದು ಕ್ರಾಪ್ ಬಂದ್ರೆ
ಫುಲ್ಲಾಗಿ ಬರ್ತದೆ. ತಿರ್ಗಿ ಇನ್ನೊಂದು ಕ್ರಾಪ್ಗೆ ಹೂವು ಕಮ್ಮಿ ಆಗ್ಬಿಡ್ತದೆ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಕ್ರಾಪ್, ಇದೆಲ್ಲ ಕಟಿಂಗ್ ಆದ್ರೆ ವರಮಹಾಲಕ್ಷ್ಮಿ ಗಣೇಶ ಹಬ್ಬಕ್ಕೆ ಸ್ವಲ್ಪ ಡಿಮ್ಯಾಂಡ್ ಆಗ್ಬೋದು. ಅಂದ್ರೆ ಹೂವಿನ ಇದು ಏನೋ ಪ್ರೊಡಕ್ಷನ್ ಕಡಿಮೆ ಆಗ್ಬೋದು ಸರ್. ಯಾಕಂದ್ರೆ ಒಂದ್ಸತಿ ಚಿಗುರು ಬಂದ್ರೆ ಮತ್ತೆ ಇನ್ನೊಂದ್ಸತಿ ಚಿಗುರು ಬಂದು ಮೊಗ್ಗು ಬರ್ಬೇಕಂದ್ರೆ ಒಂದು 15 ದಿವಸ ಟೈಮ್ ತಗೊಂತದೆ. ಒಂದು 8-10 ದಿವಸ ಆದ್ರೂ ಬೇಕು ಮೊಗ್ಗು ಬಂದು ತಿರ್ಗಾ ಬರೋಕೆ. ಮಿನಿಮಮ್ ಒಂದು 8-10 ದಿವಸ ಆದ್ರೂ ಬೇಕು ಸರ್. ಆ ಟೈಮಲ್ಲಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಆಗಿ ತಿರ್ಗಾ ಅದು ಒಂದು ಇದಕ್ಕೆ ಸ್ವಲ್ಪ ಓಣಂ ಬೇರೆ ಇದೆ ಈ ಸತಿ. ಓಣಂ ಕೇರಳದಲ್ಲಿ ತುಂಬಾ ಯೂಸ್ ಮಾಡ್ತಾರಲ್ಲ ಕೇರಳದಲ್ಲಿ ಬೈಯರ್ಸ್ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಸರ್. ಆ ಟೈಮಲ್ಲಿ ಹೆಂಗೆ ಅಂದ್ರೆ ಲಾಸ್ಟ್ ಇಯರ್ಗೆ ಈ ಇಯರ್ಗೆ ಏನಾದ್ರು ಒಂದ್ ಸ್ವಲ್ಪ ಏನಾದ್ರು ಇದೆಯಾ ಸರ್? ಓಣಂಗೆ ತುಂಬಾ ಸೇಲ್ ಆಗ್ತಿದೆ. ಸೇಲ್ ಆಗುತ್ತೆ ಅವ್ರದ್ದು ವೆರೈಟಿ ಅವ್ರಿಗೆ ಕಲರ್ ಬೇಕು ಅವ್ರಿಗೆ. ಅವ್ರೇನ್ ಪೂಜೆ ಮಾಡಲ್ಲ, ಎಲ್ಲ ರಂಗೋಲಿ ಹಾಕಕ್ಕೆ ಎತ್ಕೊಂಡು ಹೋಗೋದು. ರಂಗೋಲಿ ಅಂತ ಹೇಳಿದ್ರೆ ಅವರು ವಿಭಿನ್ನವಾದ ದೊಡ್ಡ ರಂಗೋಲಿಗಳಾಗ್ತಾರೆ. ಅಂದ್ರೆ ಈಗ ಬಂದು ಪರ್ಟಿಕ್ಯುಲರ್ ಆಗಿ ಈ ಒಂದು ಹಬ್ಬಕ್ಕೆ ಯಾವ ಸ್ಟೇಟ್ಗೆ ಜಾಸ್ತಿ ಹೂವು ರಫ್ತು ಅಂದ್ರೆ ಹೊರಗಡೆ ಹೋಗ್ತಾ ಇದೆ ಸರ್? ಇದು ಆಂಧ್ರ ಹೋಗ್ತದೆ. ಆಂಧ್ರ ಜಾಸ್ತಿ. ಆಂಧ್ರನೇ ಸರ್, ಮೇನ್ ಆಂಧ್ರ. ತಮಿಳ್ನಾಡಲ್ಲಿ ತಮಿಳ್ನಾಡು ಇಲ್ಲ ಸರ್. ಇಲ್ಲ, ತಮಿಳ್ನಾಡು ವರಮಹಾಲಕ್ಷ್ಮಿ ಹಬ್ಬ ಅಷ್ಟು ಗ್ರ್ಯಾಂಡ್ ಆಗಿ ಮಾಡೋದಿಲ್ಲ. ಆಂಧ್ರ ಮಾಡ್ತಾರೆ, ವಿಜಯವಾಡ, ನೆಲ್ಲೂರು, ಆಮೇಲೆ ಇದು ಕಾಕಿನಾಡ, ಈ ಕಡೆ ಆಂಧ್ರ ತುಂಬಾ ಚೆನ್ನಾಗಿ. ಆಂಧ್ರ ಜಾಸ್ತಿ ಮೂವ್ಮೆಂಟ್ ಅಲ್ಲಿ ಇದೆ. ಆಂಧ್ರ ಕರ್ನಾಟಕ ಎರಡೇ ಸರ್. ನೂರಾರು ರೈತರು ಬೆಳಗ್ಗೆಯಿಂದ ನೀವು ನೋಡಿದೀರಾ, ಆಕ್ಷನ್ ಕರೆದು ನೀವು ಸುಸ್ತಾಗಿದ್ದೀರಾ. ಸೊ ರೈತರ ಮುಖದಲ್ಲಿ ಮಂದಾಸ ಇದೆಯಾ? ಏನ್ ಚೆನ್ನಾಗಿ ಖುಷಿಯಾಗಿದ್ದಾರಾ? ಇದೆ ಸರ್. ಅವ್ರ ಒಪಿನಿಯನ್ಸ್ ಏನ್ ಹೇಳ್ತಿದಾರೆ ಅಣ್ಣ? ಸರ್ ಪರವಾಗಿಲ್ಲ, ರೇಟ್ಸ್ ಏನು ಅಂತ ಇದೇನಿಲ್ಲ ಸರ್. ಒಂದು ಅವರೇಜ್ ಅಲ್ಲಿ ಇದೆ. ಅಷ್ಟು ತಗೊಳ್ಳೋರ್ಗು ರೈತರಿಗೂ ಎಲ್ಲ ಒಂದು ರೀಸನಬಲ್ ಆಗಿದೆ ಸರ್. ಏನಂತ ಓವರ್ ಇಲ್ಲ. ನಾವೊಂದು 2 ತಿಂಗಳ ಹಿಂದ್ಗಡೆ 1000 ರೂಪಾಯಿ ಮಾರಿದ್ವಿ ಸಾಮಂತಿ. 2 ತಿಂಗಳ ಹಿಂದ್ಗಡೆ 800-900 ಮಾರಿದ್ವಿ ವೈಟ್ಗಳು. ಇವಾಗೆಲ್ಲ ಏನು ಅಷ್ಟು ಮಾರಿಲ್ಲ. ತಗೊಳ್ಳೋರ್ಗು ಏನು ಅಷ್ಟು ಬರ್ಡನ್ ಕಾಣಿಸ್ತಾ ಇಲ್ಲ. ಅಂದ್ರೆ ಒಂದು ಅವರೇಜ್ ಅಲ್ಲಿ ಹಬ್ಬ ವ್ಯಾಪಾರ ಏನ್ ನಡೀತೈತೋ ಆ ವ್ಯಾಪಾರ ಇದೆ ಸರ್. ಹಬ್ಬ ವ್ಯಾಪಾರ ಅಂದ್ರೆ ಮಾಮೂಲಿಯಾಗಿ ನಡೀತಾ ಇದೆ. ಮಾಮೂಲಿ ಅಂದ್ರೆ ಇವಾಗ ಮೊದಲು ಡಿಮ್ಯಾಂಡ್ ಆದಷ್ಟು ಇವಾಗ ಡಿಮ್ಯಾಂಡ್ ಇಲ್ಲ. ಯಾಕಣ ಅದು ಸರ್? ಅವಾಗ ಹೂವು ಓಪನ್ ಆಗಿಲ್ಲ ಸರ್. 2 ತಿಂಗಳ ಹಿಂದ್ಗಡೆ ಕ್ಲೈಮೇಟ್ ಅಲ್ಲಿ, ಈ ಕ್ಲೈಮೇಟ್ ಮೇಲೆನೆ ಸರ್ ಹೂವು ಬರೋದೇ ಕ್ಲೈಮೇಟ್ ಅಲ್ಲಿ. ಆ ಕ್ಲೈಮೇಟ್ ಸ್ವಲ್ಪ ಏನಾನ ಸ್ವಲ್ಪ ಬಿಸಿ ಜಾಸ್ತಿ ಆಗೋದು, ಸ್ವಲ್ಪ ಗಾಳಿ ಬರೋದು, ಆ ಥರ ಎಲ್ಲ ಆದರೆ ಮೊಗ್ಗು ಬರಲ್ಲ, ಓಪನ್ ಆಗಲ್ಲ. ಓಕೆ ಅಣ್ಣ, ಓಕೆ. ಹೆಂಗೋ ಇವಾಗ ರೈತರು ಈ ರೇಟಲ್ಲೂ ಏನು ಖುಷಿಯಾಗೇ ಇದ್ದಾರೆ. ಮೊನ್ನೆ ಅಂತೂ ಫುಲ್ ಖುಷಿ ಹಬ್ಬ ಮಾಡಾಕಿರ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಮುಂಚೆನೆ ಮಾಡ್ಬಿಟ್ಟಿದ್ದಾರೆ ರೈತರೆಲ್ಲ. ಓಕೆ ಅಣ್ಣ, ಇಷ್ಟೆಲ್ಲ ಒಂದು ಪುಟ್ಟದಾದ ಮಾಹಿತಿ, ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾರ್ಕೆಟಿಂಗ್ ಹೆಂಗಿದೆ ಅಂತ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಣ್ಣ. ಸರ್ ನಿಮಗೂ ಅಷ್ಟೇ. ಇಲ್ಲಿ ಬಂದು ನಮ್ಮ ಹೊಸಕೋಟೆ ಮಾರ್ಕೆಟ್ ಬಂದು ನಮಗೆ ಕಷ್ಟ ಸುಖ, ಇಲ್ಲಿ ರೈತರು ಹೆಂಗೆ, ಹೂವು ಹೆಂಗೆ, ಎಲ್ಲ ಈ ಥರ ಎಲ್ಲ ಬಂದು ನೀವು ಕಷ್ಟ ಸುಖ ವಿಚಾರಿಸಿ ಒಂದು ವಿಡಿಯೋ ಮಾಡಿ 4 ಜನಕ್ಕೆ ತಲುಪಿಸ್ತಾ ಇದ್ದೀರಾ. ನಿಮಗೂ ನಮ್ಮ ಹೊಸಕೋಟೆ ಹೂವು ಮಾರ್ಕೆಟಿಂದ ಶುಭಾಶಯಗಳು ಸರ್. ತುಂಬ ಹೃದಯ ವಂದನೆಗಳು ಸರ್. ಹೂವಿನ ಮಾರ್ಕೆಟಿಂದ ನಮ್ಮ ಸಮಸ್ತ ರೈತರು, ಆಮೇಲೆ ನಮಗೆ ನಮ್ಮ ಹತ್ರ ಬರೋಂಥ ಕಸ್ಟಮರ್ಸು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ವರಮಹಾಲಕ್ಷ್ಮಿ ಆಶೀರ್ವಾದದಿಂದ ಎಲ್ಲರೂ ಖುಷಿಯಿಂದ ಆ ಎಮ್ಮನ ತಾಯಿ ಇದ್ರೇ ಎಲ್ಲನೂ ಆ ಎಮ್ಮನ ಆಶೀರ್ವಾದದಿಂದ ಎಲ್ಲರಿಗೂ ಸುಭಿಕ್ಷೆಯಿಂದ ಎಲ್ಲ ಸಂಪತ್ತು ಎಲ್ಲರಿಗೂ ಐಶ್ವರ್ಯ ಕೊಟ್ಟು ಆ ಎಮ್ಮ ಆಶೀರ್ವದಿಸಲಿ ಅಂತ ತಿಳ್ಕೊತೀವಿ. ಥ್ಯಾಂಕ್ಸ್.